ಬಿಗ್ ಬಾಸ್ ಸ್ಪರ್ಧಿ ಹಾಗೂ ನಟರಾದಂಥ ಪ್ರಶಾಂತ್ ಸಂಬರ್ಗಿ ಅವ್ರ ಜೊತೆಲಿದ್ದೇನೆ ಸರ್. ಈಗ ರಿಪಬ್ಲಿಕ್ ಕಾನ್ಕ್ಲೇವ್ಗೆ ಬಂದಂಥ ಸಂದರ್ಭದಲ್ಲಿ ಸುದೀಪ್ ರವರು ನಟ್ಟು ಬೋಲ್ಟು ವಿಚಾರವಾಗಿ ಮಾತನಾಡುವಾಗ ಬೇಸರವನ್ನು ಹೊರ ಹಾಕಿದ್ರು. ಯಾರ್ಯಾರು ಯಾವ್ಯಾವ ಇಲಾಖೆಯಲ್ಲಿ ವೃಂದದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಆ ಕಷ್ಟ ಗೊತ್ತಿರುತ್ತೆ, ಉಳಿದವ್ರು ಮಾತಾಡೋಂಥ ಅವಶ್ಯಕತೆ ಇರಲಿಲ್ಲ. ಅದ್ರ ಜೊತೆಗೆ ನೇರವಾಗಿ ಹೇಳಿರೋವಂಥದ್ದು, ನಿಮ್ಮ ಮೇಲೆ ಗೌರವ ಇದೆ ಸರ್, ಆ ಗೌರವವನ್ನು ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗಬೇಕು, ಕಡಿಮೆ ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಸಿನಿಮಾ ರಂಗದ ಬಗ್ಗೆ, ಸುದೀಪ್ ಅವರ ಸ್ಟೇಟ್ಮೆಂಟ್ ಬಗ್ಗೆ, DCM DK ಶಿವಕುಮಾರ್ ಅವ್ರು ಹೇಳಿರೋ ಬಗ್ಗೆ ಏನಿದೆ? ನೋಡಿ, ಯಾವ ನಟನೂ ಪ್ರಸ್ತಾಪ ಮಾಡಿದಾಗ DK ಶಿವಕುಮಾರ್ ಅವರು ವಿತಂಡವಾದ ಒಂದು ಏನು ಹೆದರಿಕೆ ಬೆದರಿಕೆ ಥರದ್ದು ಮಾತಾಡಿದ್ರಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನಮ್ಗೆ ಹೆಂಗೆ ಮಾಡಬೇಕು ಗೊತ್ತಿದೆ ಅಂತ ಹೇಳಿದ್ರಲ್ಲ, ಯಾವ ನಟನೂ ಮುಂದೆ ಬಂದು ಮಾತಾಡಲಿಲ್ಲ. ಮಾತೃ ಸಂಸ್ಥೆ ಅಂತ ಕರ್ಕೊಂಡುವ ಈ ಫಿಲ್ಮ್ ಚೇಂಬರ್ ಅವರು ಒಂದು ರೆಸೊಲ್ಯೂಷನ್ನು ಪಾಸ್ ಮಾಡಲಿಲ್ಲ. ಸೊ ಇದು ಅವರ ಅಂತರಾಳದ ಮಾತನ್ನು ಅವರು ಧೈರ್ಯವಾಗಿ ಬಂದು ಮಾತಾಡಿದ್ದಾರೆ. ಸುದೀಪು ನಟನಲ್ಲದೇ TV ನಿರೂಪಕ, ಪ್ರೊಡ್ಯೂಸರು ಅಷ್ಟೇ. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಅವ್ರಿಗೆ ಗೊತ್ತಿದೆ ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ, ಯಾವ ಥರದ ಪರ್ಮಿಷನ್ಗಳು ತೊಗೋಬೇಕು, ಯಾವ ಥರದ್ದು ದುಡ್ಡು ಹಾಕಬೇಕು, ಬಂಡವಾಳ ಹಾಕಬೇಕು, ಎಲ್ಲವೂ ಗೊತ್ತಿದೆ. ಈ ನಟ್ಟು ಬೋಲ್ಟು ಟೈಟ್ ಮಾಡೋದಿದೆಯಲ್ಲ, ಇದು ರೌಡಿಸಮಿನ ಮಾತು. ಸೊ ಈ ರೌಡಿಸಮ್ ಮಾತಾಡಿರೋದೇನು, ಹೆದರ್ಸೋದೇನು? ನೀವು ಉದಾಹರಣೆಗೆ ತಗೋದಾದರೆ, ಕಾಂಗ್ರೆಸ್ನ ಅನೇಕ ಜನರಿಗೆ ಆಲ್ರೆಡಿ ಫಿಲ್ಮ್ ಇಂಡಸ್ಟ್ರಿ ಇದ್ದಾರೆ. ಸಾಧು ಕೋಕಿಲ ಆಗಿರ್ಬೋದು, ಉಮಾಶ್ರೀ ಆಗಿರ್ಬೋದು, ಅನೇಕರು ಕಾಂಗ್ರೆಸ್ಸನ್ನು ಗುರುತಿಸ್ಕೊಂಡಿದ್ದಾರೆ. ಸೊ ಯಾರನ್ನು ನೀವು ನಟ್ಟು ಬೋಟು ಟೈಟ್ ಮಾಡ್ತಾ ಇದ್ದೀರಾ? ಪರಭಾಷಾ ಚಿತ್ರದ ಹಾವಳಿಗಳು ನಮ್ಮಲ್ಲಿ ಈಗ ಹೆಚ್ಚಾಗಿದೆ. ಕನ್ನಡದ ಚಿತ್ರರಂಗ ಅಳಿವು ಉಳಿವಿನಲ್ಲಿ ಹೋರಾಟ ಮಾಡ್ತಾ ಇದ್ದೆ. ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಂದರೆ ನಾನು DK ಶಿವಕುಮಾರ್ ಕೇಳೋದು ಒಂದೇ ಮಾತು, ಒಂದು ಚಿತ್ರ ಮಾಡಿ ನೋಡಿ ತೋರಿಸಿ ಸ್ವಾಮಿ, ನಿಮಗೆ ಎಲ್ಲ ದುಡ್ಡು ತುಂಬ ಆರಾಮಾಗಿ ಬಂದುಬಿಟ್ಟಿದೆ, ತುಂಬ ಈಸಿಯಾಗಿ ಬಂದುಬಿಟ್ಟಿದೆ. ನಿಮ್ಮ ಒಂದು ದರ್ಪದಿಂದ, ನಿಮ್ಮ ಒಂದು ಹಠದಿಂದನೋ ಅಥವಾ ಅಹಂಕಾರದಿಂದನೋ ದುಡ್ಡು ಕೂತಲ್ಲೇ ಲಕ್ಷ್ಮಿ ಬರ್ತಾನೇ ಇದೆ. ನಿಮಗೆ ನೀವು ಬೇಡ ಅಂದ್ರೂ ಬರ್ತಾನೇ ಇದೆ. ಬಾಗಿಲು ಹಾಕೋದು ಕಿಟಕಿಯಿಂದ ಜಂಪ್ ಆಗಿ ಬರ್ತಾ ಇದೆ. ಅಷ್ಟು ದುಡ್ಡನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಯಾವ ಮಾರ್ಗ ಅಂತ ಹೇಳೋದು ಅದು ಇನ್ನೊಂದು ಪ್ರಶ್ನೆ. ಅವರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ಶ್ರಮದ ವ್ಯಾಲ್ಯೂ ಗೊತ್ತಿಲ್ಲ. ಕೇವಲ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಾನು ಯಾರು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅನ್ನೋದು, ನಟ್ಟು ಬೋಲ್ಟು ಟೈಟ್ ಮಾಡೋದು ಇದೆಯಲ್ಲ, ಅದು ತಪ್ಪು. ನಟ್ಟು ಬೋಲ್ಟು ಟೈಟ್ ಮಾಡುವ ಶಕ್ತಿ DK ಶಿವಕುಮಾರ್ಗಿದೆ, ಸರ್ಕಾರಕ್ಕಿದೆ. ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಅವ್ರಿಗೆಲ್ಲ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ಬೋದು. ಯಾರ್ಯಾರು ಪರ್ಮಿಷನ್ ಬೇಕು ಅಂದವ್ರಿಗೆಲ್ಲ ಪರ್ಮಿಷನ್ ನಿರಾಕರಿಸ್ಬೋದು. ಎಲ್ಲೆಲ್ಲಿ ಶೂಟಿಂಗಿಗೆ ಇಂಡೋರೋ ಔಟ್ಡೋರೋ, ಲಾಲ್ಬಾಗೋ, ಕಬ್ಬಂ ಪಾರ್ಕೋ, ನಂದಿ ಬೆಟ್ಟನೋ, ಎಲ್ಲೋ ಸಹ್ಯಾದ್ರಿ ಬೆಟ್ಟದಲ್ಲೂ ಶೂಟಿಂಗ್ ಮಾಡೋದನ್ನೆಲ್ಲ ನಿಲ್ಲಿಸ್ಬೋದು. ಮೊನ್ನೆ ತಾನೇ ಇತ್ತೀಚಿನ ದಿನಗಳಲ್ಲಿ ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರಕ್ಕೆ ಅಲ್ಲಿನ DC ಕೊಟ್ಟಿರ್ತಕ್ಕಂಥ ನೋಟಿಸನ್ನು ನೀವು ನೋಡಿದ್ದೀರಾ. ಸೊ ಆ ಥರದ ನಟ್ಟು ಬೋಲ್ಟು ಟೈಟ್ ಮಾಡೋದು ಅನೇಕ ವಿಧಗಳು, ಅಸ್ತ್ರಗಳು ಸರ್ಕಾರದ ಕೈಯಲ್ಲಿದೆ. ಸರ್ಕಾರನ ಎದುರು ಹಾಕ್ಕೊಂಡು ಬದುಕೋಕ್ಕಾಗತ್ತಾ? ಖಂಡಿತ ಬದುಕೋಕ್ಕಾಗಲ್ಲ. ಆದರೆ ಸರ್ಕಾರ ಜೊತೆ ಮುಂದೆ ನುಗ್ಗುವ, ಶ್ರಮದಿಂದ ಬೆಳೆಯುವ ಸಾಹಸ ಮಾಡ್ಬೋದು. ನೀವು ಬೇರೆ ರಾಜ್ಯಗಳಲ್ಲಿ ಹೋಲಿಸಿದ್ರೆ ಸಬ್ಸಿಡಿ ಈಗಲೂ ಇದೆ, ಮಕ್ಕಳ ಚಿತ್ರರಂಗಕ್ಕೆ ಪ್ರೋಗ್ರಾಮ್ಸ್ ಇದೆ. ನೀವು ಚಿತ್ರರಂಗಕ್ಕೆ 2018ರಿಂದ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿರೋದು ಉದಾಹರಣೆ ನನಗೆ ಕೊಟ್ಬಿಡಿ. ಯಾಕಂದರೆ ಅಷ್ಟು ರೂಲ್ಸ್ಗಳನ್ನು, ರೆಗ್ಯುಲೇಷನ್ಸ್ಗಳನ್ನು ನೀವು ಮಾಡಿಟ್ಟಿದ್ದೀರಾ. ಅಷ್ಟು ರೆಡ್ ಟೇಪಿಸಮನ್ನು, ಅಷ್ಟು ಗವರ್ನೆನ್ಸ್ಗಳನ್ನು, BBMP ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ಗಳನ್ನು, ಅಪ್ರೂವಲ್ಸ್. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 43 ಸ್ಯಾಂಕ್ಷನ್ಸ್ಗಳು ಬೇಕು. ಈ ಥರ ಇರಬೇಕಾದ್ರೆ ನಾವಿನ್ನು ರಾಜೀವ್ ಗಾಂಧಿಯವರ ಮತ್ತು ನರಸಿಂಹರಾಜ್ ಅವರ ಏನು ಈ ರೆಡ್ ಟೇಪಿಸಮ್, ಲೈಸೆನ್ಸ್ ರಾಜ್ನ ತೆಗೆದಾಕಿ ಲಿಬ್ರಲ್ ಅಂತಲೇ ಹೇಳ್ತಾ ಇದ್ದಾರೆ, ಅದು ಕೇವಲ ಪುಸ್ತಕದಲ್ಲಿದೆ, ಇನ್ನೂ ಅದು ನಡೀತಾ ಇಲ್ಲ. ಸೊ ಈ ನಟ್ಟು ಬೋಲ್ಟು ಟೈಟ್ ಮಾಡೋದನ್ನು, ಇದು ಒಂದು ರೌಡಿಸಮ್ ಮಾತಾಗಿತ್ತು. ಅದಕ್ಕೆ ಅವ್ರು ವಿಷಾದನೂ ವ್ಯಕ್ತಪಡಿಸಲಿಲ್ಲ, ಅದನ್ನು ಅವರು ಸಮರ್ಥಿಸ್ಕೊಂಡ್ರು. ಅದನ್ನು ಎದುರಾಗಿ ಟೀಕೆಯಾಗಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಕ್ಕೆ ನನ್ನ ಅಭಿನಂದನೆಗಳು. ಒಂದು ಧ್ವನಿ ಬೇಕಾಗಿತ್ತು. ಈಗ ಅನೇಕ ನಟರು, ನಟಿಯರು ಇದಕ್ಕೆ ಧ್ವನಿ ಸೇರಿಸ್ತಾರೆ. ರಾಜಕೀಯವಾಗಿ ನನ್ನ ಒಲವು, ಅವರ ಒಲವು, ಅವರ ಸಿದ್ಧಾಂತ, ನಿಮ್ಮ ಸಿದ್ಧಾಂತ ಅದೆಲ್ಲ ಬೇರೆ. ಚಿತ್ರರಂಗ ಅಂತ ಬಂದಾದ್ಮೇಲೆ ಅನೇಕರಿಂದ ದುಡಿಮೆ ಮಾಡ್ತಾರೆ, ಅನ್ನ ಬರುತ್ತೆ. ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಚಿತ್ರರಂಗಕ್ಕೆ ಅವಮಾನ ಮಾಡಿದ್ದಲ್ಲ ಸ್ವಾಮಿ. ನೀವು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದ್ದು. ನೀವು ಅವರನ್ನು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ, ನಿಮಗೆ ಅವರಿದ್ದಾಗಿ ಮಾತಾಡೋಕ್ಕೆ ನಿಮಗೆ ಧೈರ್ಯ ಬರ್ತಿತ್ತಾ? ಖಂಡಿತ ಬರ್ತಿರ್ಲಿಲ್ಲ. ಯಾಕೆಂದರೆ ಈಗ ನಿಮಗೆ ಕಪಿಮುಷ್ಟಿಯಲ್ಲಿ ಪೊಲೀಸ್ ಇದೆ, ಈ ಕಡೆ BBMP ಇದೆ, ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಈ ಕಡೆ GST ಡಿಪಾರ್ಟ್ಮೆಂಟ್ ಇದೆ. ಎಲ್ಲರನ್ನೂ ಚೂ ಬಿಟ್ಟರೆ ಯಾವ ಫಿಲಿಮ್ ಪ್ರೊಡ್ಯೂಸರು, ಯಾವ ಡಿಸ್ಟ್ರಿಬ್ಯೂಟ್ರು ಬದುಕೋಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲರೂ ತಗ್ಗಿ ಬಗ್ಗಿ ಇದ್ದಾರೆ. ಅದು ನಿಮ್ಮ ಈ ಒಂದು ಅಹಂಕಾರ ಇದೆಯಲ್ಲ, ಒಂದು ದಿನ ನಿಮಗೆ ಭಗವಂತ ಮತ್ತು ದೇವರು, ಕರ್ನಾಟಕ ಜನತೆ ಬುದ್ಧಿ ಕಲಿಸ್ತಾರೆ. ಇಷ್ಟಾಗಿತ್ತು ಪ್ರಶಾಂತ್ ಸಂಬರ್ಗಿರವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಬಾಸ್ ಸ್ಪರ್ಧಿ ಹಾಗೂ ನಟರಾದಂಥ ಪ್ರಶಾಂತ್ ಸಂಬರ್ಗಿ ಅವ್ರ ಜೊತೆಲಿದ್ದೇನೆ ಸರ್. ಈಗ ರಿಪಬ್ಲಿಕ್ ಕಾನ್ಕ್ಲೇವ್ಗೆ ಬಂದಂಥ ಸಂದರ್ಭದಲ್ಲಿ ಸುದೀಪ್ ರವರು ನಟ್ಟು ಬೋಲ್ಟು ವಿಚಾರವಾಗಿ ಮಾತನಾಡುವಾಗ ಬೇಸರವನ್ನು ಹೊರ ಹಾಕಿದ್ರು.
ಯಾರ್ಯಾರು ಯಾವ್ಯಾವ ಇಲಾಖೆಯಲ್ಲಿ ವೃಂದದಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಆ ಕಷ್ಟ ಗೊತ್ತಿರುತ್ತೆ. ಉಳಿದವ್ರು ಮಾತಾಡೋಂಥ ಅವಶ್ಯಕತೆ ಇರಲಿಲ್ಲ. ಅದ್ರ ಜೊತೆಗೆ ನೇರವಾಗಿ ಹೇಳಿರೋವಂಥದ್ದು, ನಿಮ್ಮ ಮೇಲೆ ಗೌರವ ಇದೆ ಸರ್, ಆ ಗೌರವನ ಮತ್ತಷ್ಟು ಹೆಚ್ಚಿಸ್ಕೊಂಡು ಹೋಗಬೇಕು, ಕಡಿಮೆ ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಸಿನಿಮಾ ರಂಗದ ಬಗ್ಗೆ, ಸುದೀಪ್ ಅವರ ಸ್ಟೇಟ್ಮೆಂಟ್ ಬಗ್ಗೆ, DCM DK ಶಿವಕುಮಾರ್ ಅವ್ರು ಹೇಳಿರೋ ಬಗ್ಗೆ ಏನಿದೆ? ನೋಡಿ, ಯಾವ ನಟನೂ ಪ್ರಸ್ತಾಪ ಮಾಡಿದಾಗ DK ಶಿವಕುಮಾರ್ ಅವರು ವಿತಂಡವಾದ ಒಂದು ಏನು ಹೆದರಿಕೆ ಬೆದರಿಕೆ ಥರದ್ದು ಮಾತಾಡಿದ್ರಲ್ಲ, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ, ನಮ್ಗೆ ಹೆಂಗೆ ಮಾಡಬೇಕು ಗೊತ್ತಿದೆ ಅಂತ ಹೇಳಿದ್ರಲ್ಲ, ಯಾವ ನಟನೂ ಮುಂದೆ ಬಂದು ಮಾತಾಡಲಿಲ್ಲ. ಮಾತೃ ಸಂಸ್ಥೆ ಅಂತ ಕರ್ಕೊಂಡುವ ಈ ಫಿಲ್ಮ್ ಚೇಂಬರ್ ಅವರು ಒಂದು ರೆಸೊಲ್ಯೂಷನ್ನು ಪಾಸ್ ಮಾಡಲಿಲ್ಲ. ಸೊ ಇದು ಅವರ ಅಂತರಾಳದ ಮಾತನ್ನು ಅವರು ಧೈರ್ಯವಾಗಿ ಬಂದು ಮಾತಾಡಿದ್ದಾರೆ. ಸುದೀಪು ನಟನಲ್ಲದೇ TV ನಿರೂಪಕ, ಪ್ರೊಡ್ಯೂಸರು ಅಷ್ಟೇ. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಅವ್ರಿಗೆ ಗೊತ್ತಿದೆ ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಯಾವ ಥರದ ಪರ್ಮಿಷನ್ಗಳು ತೊಗೋಬೇಕು, ಯಾವ ಥರದ್ದು ದುಡ್ಡು ಹಾಕಬೇಕು, ಬಂಡವಾಳ ಹಾಕಬೇಕು, ಎಲ್ಲವೂ ಗೊತ್ತಿದೆ. ಈ ನಟ್ಟು ಬೋಲ್ಟು ಟೈಟ್ ಮಾಡೋದಿದೆಯಲ್ಲ, ಇದು ರೌಡಿಸಮಿನ ಮಾತು. ಸೊ ಈ ರೌಡಿಸಮ್ ಮಾತಾಡಿರೋದೇನು, ಹೆದರ್ಸೋದೇನು? ನೀವು ಉದಾಹರಣೆಗೆ ತಗೋದಾದರೆ ಕಾಂಗ್ರೆಸ್ನ ಅನೇಕ ಜನರಿಗೆ ಆಲ್ರೆಡಿ ಫಿಲ್ಮ್ ಇಂಡಸ್ಟ್ರಿ ಇದ್ದಾರೆ. ಸಾಧು ಕೋಕಿಲ ಆಗಿರ್ಬೋದು, ಅನೇಕ ಉಮಾಶ್ರೀ ಆಗಿರ್ಬೋದು, ಅನೇಕರು ಕಾಂಗ್ರೆಸ್ಸನ್ನು ಗುರುತಿಸ್ಕೊಂಡಿದ್ದಾರೆ. ಸೊ ಯಾರನ್ನು ನೀವು ನಟ್ಟು ಬೋಟು ಟೈಟ್ ಮಾಡ್ತಾ ಇದ್ದೀರಾ? ಪರಭಾಷಾ ಚಿತ್ರದ ಹಾವಳಿಗಳು ನಮ್ಮಲ್ಲಿ ಈಗ ಹೆಚ್ಚಾಗಿದೆ. ಕನ್ನಡದ ಚಿತ್ರರಂಗ ಅಳಿವು ಉಳುವಿನಲ್ಲಿ ಹೋರಾಟ ಮಾಡ್ತಾ ಇದ್ದೆ. ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಂದರೆ ನಾನು DK ಶಿವಕುಮಾರ್ ಕೇಳೋದು ಒಂದೇ ಮಾತು, ಒಂದು ಚಿತ್ರ ಮಾಡಿ ನೋಡಿ ತೋರಿಸಿ ಸ್ವಾಮಿ, ನಿಮಗೆ ಎಲ್ಲ ದುಡ್ಡು ತುಂಬ ಆರಾಮಾಗಿ ಬಂದುಬಿಟ್ಟಿದೆ, ತುಂಬ ಈಸಿಯಾಗಿ ಬಂದುಬಿಟ್ಟಿದೆ. ನಿಮ್ಮ ಒಂದು ದರ್ಪದಿಂದ, ನಿಮ್ಮ ಒಂದು ಅದೊಂದು ಹಠದಿಂದನೋ ಅಥವಾ ಅಹಂಕಾರದಿಂದನೋ ದುಡ್ಡು ಕೂತಲ್ಲೇ ಲಕ್ಷ್ಮಿ ಬರ್ತಾನೇ ಇದೆ. ನಿಮಗೆ ನೀವು ಬೇಡ ಅಂದ್ರೂ ಬರ್ತಾನೇ ಇದೆ. ಬಾಗಿಲು ಹಾಕೋದು ಕಿಟಕಿಯಿಂದ ಜಂಪ್ ಆಗಿ ಬರ್ತಾ ಇದೆ. ಅಷ್ಟು ದುಡ್ಡನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಯಾವ ಮಾರ್ಗ ಅಂತ ಹೇಳೋದು ಅದು ಇನ್ನೊಂದು ಪ್ರಶ್ನೆ. ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ, ಶ್ರಮದ ವ್ಯಾಲ್ಯೂ ಗೊತ್ತಿಲ್ಲ. ಕೇವಲ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನಾನು ಯಾರು ಹೆಂಗೆ ಬೇಕಾದ್ರೂ ಮಾಡ್ಬೋದು ಅನ್ನೋದು ನಟ್ಟು ಬೋಲ್ಟು ಟೈಟ್ ಮಾಡೋದು ಇದೆಯಲ್ಲ, ಅದು ತಪ್ಪು. ಎಸ್, ನಟ್ಟು ಬೋಲ್ಟು ಟೈಟ್ ಮಾಡುವ ಶಕ್ತಿ DK ಶಿವಕುಮಾರ್ಗಿದೆ, ಸರ್ಕಾರಕ್ಕಿದೆ. ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಅವ್ರಿಗೆಲ್ಲ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ಬೋದು. ಯಾರ್ಯಾರು ಪರ್ಮಿಷನ್ ಬೇಕು ಅಂದವ್ರಿಗೆಲ್ಲ ಪರ್ಮಿಷನ್ ನಿರಾಕರಿಸ್ಬೋದು. ಎಲ್ಲೆಲ್ಲಿ ಶೂಟಿಂಗಿಗೆ ಇಂಡೋರೋ ಔಟ್ಡೋರೋ, ಲಾಲ್ಬಾಗೋ, ಕಬ್ಬಂ ಪಾರ್ಕೋ, ನಂದಿ ಬೆಟ್ಟನೋ, ಎಲ್ಲೋ ಸಹ್ಯಾದ್ರಿ ಬೆಟ್ಟದಲ್ಲೂ ಶೂಟಿಂಗ್ ಮಾಡೋದನ್ನೆಲ್ಲ ನಿಲ್ಲಿಸ್ಬೋದು. ಮೊನ್ನೆ ತಾನೇ ಇತ್ತೀಚಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರಕ್ಕೆ ಅಲ್ಲಿನ DC ಕೊಟ್ಟಿರ್ತಕ್ಕಂಥ ನೋಟಿಸನ್ನು ನೀವು ನೋಡಿದ್ದೀರಾ. ಸೊ ಆ ಥರದ ನಟ್ಟು ಬೋಲ್ಟು ಟೈಟ್ ಮಾಡೋದು ಅನೇಕ ವಿಧಗಳು, ಅಸ್ತ್ರಗಳು ಸರ್ಕಾರದ ಕೈಯಲ್ಲಿದೆ. ಸರ್ಕಾರನ ಎದುರು ಹಾಕ್ಕೊಂಡು ಬದುಕೋಕ್ಕಾಗತ್ತಾ? ಖಂಡಿತ ಬದುಕೋಕ್ಕಾಗಲ್ಲ. ಆದರೆ ಸರ್ಕಾರ ಜೊತೆ ಮುಂದೆ ನುಗ್ಗುವ, ಶ್ರಮದಿಂದ ಬೆಳೆಯುವ ಸಾಹಸ ಮಾಡ್ಬೋದು. ನೀವು ಬೇರೆ ರಾಜ್ಯಗಳಲ್ಲಿ ಹೋಲಿಸಿದ್ರೆ ಸಬ್ಸಿಡಿ ಈಗಲೂ ಇದೆ, ಮಕ್ಕಳ ಚಿತ್ರರಂಗಕ್ಕೆ ಪ್ರೋಗ್ರಾಮ್ಸ್ ಇದೆ. ನೀವು ಚಿತ್ರರಂಗಕ್ಕೆ 2018ರಿಂದ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಓಪನ್ ಆಗಿರೋದು ಉದಾಹರಣೆ ನನಗೆ ಕೊಟ್ಬಿಡಿ. ಯಾಕಂದರೆ ಅಷ್ಟು ರೂಲ್ಸ್ಗಳನ್ನು, ರೆಗ್ಯುಲೇಷನ್ಸ್ಗಳನ್ನು ನೀವು ಮಾಡಿಟ್ಟಿದ್ದೀರಾ. ಅಷ್ಟು ರೆಡ್ ಟೇಪಿಸಮನ್ನು, ಅಷ್ಟು ಗವರ್ನೆನ್ಸ್ಗಳನ್ನು, BBMP ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ಗಳನ್ನು, ಅಪ್ರೂವಲ್ಸ್. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 43 ಸ್ಯಾಂಕ್ಷನ್ಸ್ಗಳು ಬೇಕು. ಈ ಥರ ಇರಬೇಕಾದ್ರೆ ನಾವಿನ್ನ ರಾಜೀವ್ ಗಾಂಧಿಯವರ ಮತ್ತು ನರಸಿಂಹರಾಜ್ ಅವರ ಏನು ಈ ರೆಡ್ ಟೇಪಿಸಮ್, ಲೈಸೆನ್ಸ್ ರಾಜ್ನ ತೆಗೆದಾಕಿ ಲಿಬ್ರಲ್ ಅಂತಲೇ ಹೇಳ್ತಾ ಇದ್ದಾರೆ, ಅದು ಕೇವಲ ಪುಸ್ತಕದಲ್ಲಿದೆ, ಇನ್ನೂ ಅದು ನಡೀತಾ ಇಲ್ಲ. ಸೊ ಈ ನಟ್ಟು ಬೋಲ್ಟು ಟೈಟ್ ಮಾಡೋದನ್ನು ಇದು ಒಂದು ರೌಡಿಸಮ್ ಮಾತಾಗಿತ್ತು. ಅದಕ್ಕೆ ಅವ್ರು ವಿಷಾದನೂ ವ್ಯಕ್ತಪಡಿಸಲಿಲ್ಲ, ಅದನ್ನು ಅವರು ಸಮರ್ಥಿಸ್ಕೊಂಡ್ರು. ಅದನ್ನು ಎದುರಾಗಿ ಟೀಕೆಯಾಗಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಕ್ಕೆ ನನ್ನ ಅಭಿನಂದನೆಗಳು. ಒಂದು ಧ್ವನಿ ಬೇಕಾಗಿತ್ತು. ಈಗ ಅನೇಕ ನಟರು ನಟಿಯರು ಇದಕ್ಕೆ ಧ್ವನಿ ಸೇರಿಸ್ತಾರೆ. ರಾಜಕೀಯವಾಗಿ ನನ್ನ ಒಲವು, ಅವರ ಸಿದ್ಧಾಂತ, ನಿಮ್ಮ ಸಿದ್ಧಾಂತ ಅದೆಲ್ಲ ಬೇರೆ. ಚಿತ್ರರಂಗ ಅಂತ ಬಂದಾದಮೇಲೆ ಅನೇಕರಿಂದ ದುಡಿಮೆ ಮಾಡ್ತಾರೆ, ಅನ್ನ ಬರುತ್ತೆ. ನೀವು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಚಿತ್ರರಂಗಕ್ಕೆ ಅವಮಾನ ಮಾಡಿದ್ದಲ್ಲ ಸ್ವಾಮಿ. ನೀವು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದ್ದು. ನೀವು ಅವರನ್ನು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ನಿಮಗೆ ಅವರಿದ್ದಾಗಿ ಮಾತಾಡೋಕ್ಕೆ ನಿಮಗೆ ಧೈರ್ಯ ಬರ್ತಿತ್ತಾ? ಖಂಡಿತ ಬರ್ತಿರ್ಲಿಲ್ಲ. ಯಾಕೆಂದರೆ ಈಗ ನಿಮಗೆ ಕಪ್ಪಿ ಮುಷ್ಟಿಯಲ್ಲಿ ಪೊಲೀಸ್ ಇದೆ, ಈ ಕಡೆ BBMP ಇದೆ, ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಈ ಕಡೆ GST ಡಿಪಾರ್ಟ್ಮೆಂಟ್ ಇದೆ. ಎಲ್ಲರನ್ನೂ ಚೂ ಬಿಟ್ಟರೆ ಯಾವ ಫಿಲಿಮ್ ಪ್ರೊಡ್ಯೂಸರು, ಯಾವ ಡಿಸ್ಟ್ರಿಬ್ಯೂಟ್ರು ಬದುಕೋಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲರೂ ತಗ್ಗಿ ಬಗ್ಗಿ ಇದ್ದಾರೆ. ಅದು ನಿಮ್ಮ ಈ ಒಂದು ಅಹಂಕಾರ ಇದೆಯಲ್ಲ, ಒಂದು ದಿನ ನಿಮಗೆ ಭಗವಂತ ಮತ್ತು ದೇವರು, ಕರ್ನಾಟಕ ಜನತೆ ಬುದ್ಧಿ ಕಲಿಸ್ತಾರೆ. ಇಷ್ಟಾಗಿತ್ತು ಪ್ರಶಾಂತ್ ಸಂಬರ್ಗಿರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.